ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು INP Tech ಕನ್ನಡ ಚಾನಲ್. ಸೊ ಇವತ್ತು ನಾನು ವ್ಯೂಸ್ ಯಾವ ರೀತಿ ನೀವು ಹೆಚ್ಚಿಗೆ ಮಾಡ್ಕೊಳ್ಬೋದು, ಜಾಸ್ತಿ ಮಾಡ್ಕೊಳ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ನಾನು ಯಾವ ರೀತಿ ಆ್ಯಡ್ ಮಾಡ್ತಿದ್ದೀನಿ ವ್ಯೂಸ್ ಜಾಸ್ತಿ ಆಗೋದಕ್ಕೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ನೀವೀಗ ಯಾವುದೇ ವಿಡಿಯೋ ಹಾಕಬೇಕಂದ್ರೂ ಕೂಡ ಸೊ ನಾವೀಗ ಟೈಟಲ್ ಹಾಕ್ತೀವಲ್ಲ, ಸೊ ಟೈಟಲ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಟೈಟಲ್ ಹಾಕೋದ್ರಿಂದ ಬೇಗ ರೀಚ್ ಆಗುತ್ತೆ, ಹಾಗೆ SEO ಸೊ ಕೌಂಟ್ ಆಗುತ್ತೆ. ಅದರಿಂದ ಅದು ಹೆಚ್ಚಿಗೆ SEO ಹೆಚ್ಚಿಗೆ ಆದರೆ ನಿಮಗೆ ರೀಚ್ ಬೇಗ ಜಾಸ್ತಿ ಸಿಗುತ್ತೆ, ವ್ಯೂಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಟೈಟಲ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ನೀವು ಟೈಟಲ್ ಹಾಕುವಾಗ ನಿಮ್ಮ ಟೈಟಲ್ಲು 60 ಪದಗಳಿಗಿಂತ ಕಮ್ಮಿ ಇರಬೇಕು, ಅಂದರೆ 60ಕ್ಕಿಂತ ಸೊ ಕಮ್ಮಿ ಇರಬೇಕು, ಓಕೆನಾ. ಹಾಗೆ ನೀವು ಟೈಟಲ್ ಹಾಕುವಾಗ ನೀವು ಟ್ಯಾಗ್ ಹಾಕ್ತೀರಾ, ಅಂದರೆ ಕೀವರ್ಡ್ಸ್ ಹಾಕ್ತಿರಲ್ವ, ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಕೂಡ ಕೀವರ್ಡ್ಸ್ ಹಾಕ್ತಿರಲ್ವ, ಆ ಒಂದು ಕೀವರ್ಡ್ಸ್ನ ನೀವು ಟೈಟಲಲ್ಲಿ ಯೂಸ್ ಮಾಡಿರ್ಬೇಕು. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ ಇದು ಹಾಕಬೇಕು ಅನ್ನೋದು. ಸೊ ಟೈಟಲಲ್ಲಿ ನೀವು ಒಂದು ಟ್ಯಾಗನ್ನು ನೀವು ಯೂಸ್ ಮಾಡಬೇಕು, ಓಕೆನಾ. ಸೊ ಮತ್ತು ಅದೇ ರೀತಿ ಸೊ ನೀವು ಟೈಟಲಲ್ಲಿ ಏನು ಟೆಕ್ಸ್ಟ್ ಬರೀತಿರೋ ಸೊ ಅದು ಮತ್ತು ತಮ್ಲೈನಲ್ಲಿ ಏನು ಟೆಕ್ಸ್ಟ್ ಬರೀತಿರೋ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಓಕೆನಾ. ಸೊ ಒಂದೇ ಥರ ಬೇಡ. ಸೊ ಇದರಿಂದಾಗಿ ಕೂಡ ನೀವು ಬೇಗ ವ್ಯೂಸ್ ತಗೊಳ್ಬೋದು. ಸೊ SEO ಕೂಡ ಸೊ ಜಾಸ್ತಿ ಕೌಂಟ್ ಆಗುತ್ತೆ, ಇದರಿಂದ ಬೇಗ ರೀಚ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಹೇಳ್ಬೇಕಂತಿದ್ರೆ, ಸೊ ತಮ್ಲೈನಲ್ಲೂ ಕೂಡ ನೀವೇನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹಾಕ್ತಿರಲ್ಲ ಟ್ಯಾಗ್ ಅಂದರೆ ಓಕೆ, ಅಥವಾ ಕೀವರ್ಡ್ಸ್ ಅಂದ್ರೆ ಓಕೆ, ಸೊ ಅದನ್ನು ಕೂಡ ಒಂದು ಆ್ಯಡ್ ಮಾಡಿರಬೇಕಾಗತ್ತೆ ತಮ್ಲೈನಲ್ಲೂ ಕೂಡ. ಸೊ ನೆಕ್ಸ್ಟ್ ನಾವೀಗ ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ಸೊ ಡಿಸ್ಕ್ರಿಪ್ಷನಲ್ಲಿ ಲೆಂತು 5000ವರೆಗೆ ಇರುತ್ತೆ. ಸೊ 5000ಕ್ಕಿಂತ ಕೆಳಗವರೆಗೂ ಹಾಕ್ಬೋದು, ಓಕೆನಾ. ನೆಕ್ಸ್ಟು ಡಿಸ್ಕ್ರಿಪ್ಷನಲ್ಲಿ ನೀವು ಏನು ಟೈಟಲಲ್ಲಿ ಟೆಕ್ಸ್ಟ್ ಯೂಸ್ ಮಾಡಿರೋ ಸೇಮ್ ಟೆಕ್ಸ್ಟ್ನ ನೀವು ಕಾಪಿ ಮಾಡಿ ಇಲ್ಲಿ ಹಾಕಿ ಫಸ್ಟು. ನಂತರ ನೀವು ವಿಡಿಯೋದಲ್ಲಿ ಏನು ಇದೆ ಮಾಹಿತಿ ಅದನ್ನು ಸ್ವಲ್ಪ ಬರೀರಿ ಡಿಸ್ಕ್ರಿಪ್ಷನಲ್ಲಿ, ಓಕೆನಾ. ಅದನ್ನು ಆದಮೇಲೆ ಯುವರ್ ಕ್ವ್ಯಾರೀಸ್ ಅಂತೇಳಿ ಸ್ವಲ್ಪ ಕೀವರ್ಡ್ಸ್ ಹಾಕಿ. ಸೊ ಕೀವರ್ಡ್ಸ್ ಅಂದರೆ ಟ್ಯಾಗ್ಸ್ ಅಂತ ಎರಡು ಹೇಳ್ತಾರೆ. ಸೊ ಕೀವರ್ಡ್ಸ್ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀವು ಯಾವ ವಿಡಿಯೋ ಮಾಡಿದ್ದೀರೋ ಸೊ ಅದ್ರ ಬಗ್ಗೆ ಟೈಟಲ್ ಏನು ಬರ್ದಿರೋ ಸೊ ಕ್ರೋಮಲ್ಲಿ ಹೋಗಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ಟೈಪ್ ಮಾಡಿದ್ರೆ ಸೊ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಏನು ಟೈಟಲ್ ಬರ್ದಿರೋ ಅದನ್ನು ಹಾಕಿದ್ರೆ ಸೊ ತುಂಬ ನಿಮಗೆ ಟ್ಯಾಗ್ಸ್ ಬರುತ್ತೆ. ಸೊ ಅದನ್ನು ನೀವು ಹಾಕ್ಬೋದು. ಸೊ ನೆಕ್ಸ್ಟ್ ನೀವೀಗ ಡಿಸ್ಕ್ರಿಪ್ಷನಲ್ಲಿ ಯುವರ್ ಕ್ವ್ಯಾರೀಸ್ ಅಂತ ಹೇಳಿ ಹಾಕಾದ್ಮೇಲೆ ನೀವು ಡಿಸ್ಕ್ರಿಪ್ಷನಲ್ಲೂ ಕೂಡ ನೀವು ಏನು ಟ್ಯಾಗ್ಸ್ ಹಾಕ್ತಿರೋ ಒಂದು ಯಾವುದಂದರೆ ಇದು ಯೂಟ್ಯೂಬ್ ಸ್ಟುಡಿಯೋದು, ಸೊ ಅದನ್ನು ಒಂದಿಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಹಾಗೆ ಹ್ಯಾಶ್ಟ್ಯಾಗು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಲೇಬೇಕು. ಇದು ತುಂಬ ವ್ಯೂಸ್ ಬರುತ್ತೆ, ಹಾಗೆ ರೀಚ್ ಆಗುತ್ತೆ ಬೇಗ. ಹ್ಯಾಶ್ಟ್ಯಾಗ್ ಬರುತ್ತೆ. ಹ್ಯಾಶ್ಟ್ಯಾಗು 15ಕ್ಕಿಂತ ಕಮ್ಮಿ ಇರಬೇಕಾಗತ್ತೆ, 15ಕ್ಕಿಂತ ಜಾಸ್ತಿ ಇರಬಾರ್ದು, ಓಕೆನಾ, ಹಾಕಬೇಕಾಗತ್ತೆ. ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ನಿಮ್ದು ಯಾವುದೇ ಸೋಷಿಯಲ್ ಮೀಡಿಯಾ ಲಿಂಕ್ ಇದ್ರೂ ಕೂಡ ಅದರಲ್ಲಿ ನೀವು ಹಾಕಿ, ಓಕೆನಾ. ಸೊ ಇಷ್ಟು ನಾನು ಡಿಸ್ಕ್ರಿಪ್ಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಟ್ಯಾಗ್ಸ್ ಅಂದರೂ ಒಂದೇ, ಕೀವರ್ಡ್ಸ್ ಅಂದರೂ ಒಂದೇ. ಸೊ ಸೇಮ್ ಕ್ರೋಮಿಗೆ ಹೋಗಿ ಸೊ ರ್ಯಾಪಿಡ್ ಟ್ಯಾಗ್ಸ್ ಅಂತ ಹೇಳ್ಕೊಟ್ರೆ ಒಂದಷ್ಟು ಬರುತ್ತೆ, ಸೊ ಹಾಕ್ಬೋದು. ಸೊ ನಾನಿಲ್ಲಿ 287 ಹಾಕಿದ್ದೀನಿ. ಸೊ 500ವರೆಗೂ ಹಾಕ್ಬೋದು, ಅದಕ್ಕಿಂತ ಜಾಸ್ತಿ ಹಾಕೋ ಹಾಗಿಲ್ಲ. ಸೊ ಫ್ರೆಂಡ್ಸ್, ಇದರಲ್ಲಿ ನಾನು ಟೈಟಲ್ಲು, ಡಿಸ್ಕ್ರಿಪ್ಷನು, ಟ್ಯಾಗ್ಸ್ ಆಗಿರ್ಬೋದು ಮತ್ತು ತಮ್ಲೈನ್ ಹೇಗೆ ಹಾಕೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಯಾವುದೇ ಕಾರಣಕ್ಕೂ ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ತಮ್ಲೈನಲ್ಲಿ ಟ್ಯಾಗ್ಸ್ ಹಾಕೋದನ್ನು ಮರಿಬೇಡಿ. ಸೊ ಏನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಟ್ಯಾಗ್ಸ್ ಹಾಕ್ತೀರಾ ಸೊ ಅದು ಒಂದೊಂದು ಟ್ಯಾಗ್ಸನ್ನ ನೀವು ಸೊ ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್, ತಮ್ಲೈನಲ್ಲಿ ಹಾಕಿರಿ, ಓಕೆನಾ. ಸೊ ಇವತ್ತು ನಾನು ಇಷ್ಟು ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ.